ಒಂದು ಹೆಲ್ಮೆಟ್ ವಿಷಯವಾಗಿ ಇವತ್ತು ಸಾವಿರಾರು ಜನರನ್ನ ಪ್ರಾಣ ಬಲಿ ಪಡೆದಿದ್ದೀರಾ. ಇದಕ್ಕೆಲ್ಲ ಕಾರಣ ಜನರ ಮುಗ್ಧತೆ, ಜನರ ಜಾತೀಯತೆ, ಜನರ ಚಮಚಗಿರಿ ಕೆಲಸ, ಹುಚ್ಚು ಅಭಿಮಾನ ಇವತ್ತು ಆ ಮಗು ಪ್ರಾಣವನ್ನ ಕಳ್ಕೊಂಡಿದೆ. ನಾವು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಈ ಸಂಚಾರಿ ಪೊಲೀಸರ ವಿರುದ್ಧನೇ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಹೇಳ್ತೇವೆ, ಸಂಚಾರಿ ಪೊಲೀಸರು ಏಕಾಏಕಿ ವಾಹನಗಳನ್ನು ತಡೆಯುವಂತ ಸಂದರ್ಭದಲ್ಲಿ ನಾವೇನಾದ್ರೂ ಆ ಸ್ಥಳದಲ್ಲಿ ಇದ್ರೆ ನೇರವಾಗಿ ಹೋಗಿ ಅವ್ರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡ್ತೇವೆ. ಬ್ಯಾಡಿ, ವಾಹನ ಚಾಲನೆ ಮಾಡುವಾಗ ಈ ರೀತಿ ಏಕಾಏಕಿ ವಾಹನಗಳನ್ನು ತಡೆಯುವುದು ಅಕ್ಷಮ್ಯ ಅಪರಾಧ. ನಾಳೆ ದಿವಸ ಪ್ರಾಣಗಳು ಹೋಗುವಂತ ಸಂದರ್ಭದಲ್ಲಿ ನಿರ್ಮಾಣ ಆಗುತ್ತೆ. ಕಷ್ಟಪಟ್ಟು ದುಡಿದು ಕೂಲಿ ನಾಲಿ ಮಾಡಿ ಆ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಬೆಡ್ಡು, ಬಿಸ್ಕೆಟ್, ಹಾಲು, ಅಕ್ಕಿ, ಏನೋ ಒಂದು ದವಸ ಧಾನ್ಯಗಳು ತಗೋಗುವಂತ ಸಂದರ್ಭದಲ್ಲಿ ನೀವು ಈ ರೀತಿ ಅವ್ರನ್ನ ಅಡ್ಡಾಕೊಂಡು ವಸೂಲಿ ಮಾಡಬೇಡಿ. ಅವ್ರ ಶಾಪ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬ ಸಮೇತ ತಗೊಳ್ತದೆ ಅಂತ ನೇರವಾಗಿ ಹೇಳಿದ್ವಿ. ನಾವು ಎಷ್ಟೋ ಸಾರಿ ಎಚ್ಚರಿಕೆ ಕೊಟ್ಟಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದೇನಾ ನಿಮ್ದು ಪಾರದರ್ಶಕ ಸರ್ಕಾರ? ಡಿ.ಕೆ. ಶಿವಕುಮಾರ್ ಕಲ್ಲು ಬಂಡೆ, ಡಿ.ಕೆ. ಶಿವಕುಮಾರ್ ಅವರೇ, ಇದೇನಾ ನಿಮ್ಮ ಪವರ್ಫುಲ್ ಸರ್ಕಾರ? ಗೃಹ ಮಂತ್ರಿಗಳಾದ ಜಿ. ಪರಮೇಶ್ವರ್ ಅವರೇ, ನಿಮ್ಮ ಸಂವಿಧಾನಬದ್ಧ ಸರ್ಕಾರ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಾರ, ಬಸವಣ್ಣವ್ರ ಸರ್ಕಾರ, ಮಹಾತ್ಮ ಗಾಂಧಿ ಅವ್ರ ಸರ್ಕಾರ ಇದೆನಾ? ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ? ಇವತ್ತು ಆ ಪುಟ್ಟ ಕಂದಮ್ಮನ ಸಾವಿಗೆ ಕಾರಣಕರ್ತರಾದಂತ ಅವಿವೇಕ ಅಧಿಕಾರಿಗಳನ್ನ ನಮ್ಮ ಕನ್ನಡ, ಪವಿತ್ರವಾದಂತ ಕನ್ನಡ ನಾಡಿನಿಂದ ಗಡಿಪಾರು ಮಾಡಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ. ಯಾರು ಇಂಥ ಮಳೆ ಸಂದರ್ಭದಲ್ಲೂ ಟ್ರಾಫಿಕ್ ಸಂಚಾರಿ ಪೊಲೀಸರನ್ನ ಆ ಸ್ಥಳಕ್ಕೆ ನಿಯೋಜನೆ ಮಾಡಿ ದಂಡೆಗೆ ಇಳಿಸಿರ್ತಕ್ಕಂಥ ಮೇಲಾಧಿಕಾರಿಗಳ ಮನೆ ಹಾಳಾಗ, ಆ ಸಂಬಂಧಪಟ್ಟಂತ ರಾಜಕಾರಣಿಗಳ ಮನೆ ಹಾಳಾಗ, ನಿಮ್ಮ ಮನೆ ದೀಪ ತುಂಬಗೋರ್ನ ಇವ್ರನ್ನ ಗಡಿಪಾರು ಮಾಡಬೇಕು. ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಕಟ್ಟ ಕಡೆಯ ವ್ಯಕ್ತಿಗಳ ಶಾಪ, ಕಟ್ಟ ಕಡೆಯ ವ್ಯಕ್ತಿಗಳ ನೋವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೀವು ಅಂತರ ಪಿಚಾತಿಗಳಾಗಿ ಸಾಯ್ತೀರಾ. ನಿಮ್ಮ ಮನೆ ಹಾಳಾಗವ್ರೆ, ಅಂತರ ಪಿಚಾತಿಗಳಾಗಿ ಸಾಯ್ತೀರಾ. ನಿಮ್ ಬಾಯಿಗೆ ಒಂದು ಗೂಟಕ್ಕೆ ನೀರು ಯಾಕೆ ಯಾರು ದಿಕ್ಕಿರಲ್ಲ. ಆ ಮಟ್ಟಕ್ಕೆ ಜನಗಳ ಶಾಪ ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ, ನನ್ನ ನೋವಿನ ಈ ಒಂದು ದುಃಖದ ಸಂಗತಿಯನ್ನು ಅರ್ಪಿಸ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯಾವ ಜಾತಿ ಬಗ್ಗೆನೂ ಮಾತಾಡಬೇಡಿ, ಯಾವ ಪಕ್ಷದ ಬಗ್ಗೆನೂ ಮಾತಾಡಬೇಡಿ. ಹೃದಯವಂತಿಕೆ ಜನರನ್ನ ಆಯ್ಕೆ ಮಾಡ್ಕೊಳ್ದಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.